ತುಲಾ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಕೇತು, ಶನಿ, ಬುಧ ಮತ್ತು ರವಿ ಗ್ರಹಗಳು ಶುಭ ಫಲವನ್ನು, ಕುಜ, ಗುರು, ಶುಕ್ರ ಮತ್ತು ರಾಹು ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನ ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಅಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಚಾನಲನ್ನು ತುಂಬ ಪ್ರೀತಿಯಿಂದ ನೋಡುತ್ತಿರುವ ತಮಗೆಲ್ಲ ನನ್ನ ಅನಂತ ವಂದನೆಗಳು. ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ಈ ಮಾಸ ಭವಿಷ್ಯದ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ತಾವು ಈ ಚಾನಲನ್ನು ವೀಕ್ಷಣೆ ಮಾಡಿ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಈ ಚಾನಲ್ಗೆ ಅವರು ಸಹ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ ಈ ಚಾನಲ್ ಯಶಸ್ವಿಯಾಗಲು ತಾವು ಸಹಕರಿಸಬೇಕೆಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ. ಆಗಸ್ಟ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ಕೆಳಕಂಡಂತಿವೆ: 3, 12, 13, 14, 17, 21, 22 ಮತ್ತು 24. ಇವುಗಳಲ್ಲಿ 12, 17 ಮತ್ತು 21 ದಿನಾಂಕಗಳು ಬಹಳ ಮುಖ್ಯವಾದವು. ಈ ದಿನಾಂಕಗಳಲ್ಲಿ ಬದಲಾವಣೆ ಆಗುವುದು ಗ್ಯಾರಂಟಿ. ಈ ದಿನಾಂಕಗಳನ್ನ ತಾವು ಒಂದೆಡೆ ಬರೆದಿಟ್ಟುಕೊಂಡು ಆ ದಿನಾಂಕಗಳಲ್ಲಿ ತಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನ ತಾವು ವಿಮರ್ಶೆ ಮಾಡಿ. ಈಗ ಕಳೆದ ಮಾಸಗಳಲ್ಲಿ ನಾನು ತಮಗೆ ತಿಳಿಸಿರುವ ದಿನಾಂಕಗಳಲ್ಲಿ ನಡೆದ ಕೆಲವೊಂದು ಘಟನೆಗಳನ್ನು ವಿಮರ್ಶೆ ಮಾಡೋಣ. ಮೊದಲನೆಯದಾಗಿ ದಿನಾಂಕ 6 ಜುಲೈ. ಈ ದಿನಾಂಕದಂದು ಇಂಗ್ಲೆಂಡ್ನಲ್ಲಿ ಭಾರತ ತಂಡ ಅದ್ಭುತವಾಗಿ ಆಟವಾಡಿ 2ನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡಿದೆ. ಭಾರತ ತಂಡದ ನಾಯಕನಾದ ಶುಭಮನ್ ಗಿಲ್ 2 ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿ ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಜುಲೈ 4ರಿಂದ ಅಮೆರಿಕದ ಟೆಕ್ಸಾಸ್ನಲ್ಲಿ ಸುರಿಯುತ್ತಿರುವ ಭಾರೀ ಮಳೆ. ಈ ಮಳೆಯಿಂದ 180ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಇದು ಬಹಳ ದುಃಖಕರವಾದ ವಿಷಯ. ಅದೇ ರೀತಿ ಗುಜರಾತ್ನ ವಡೋದರಾದಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡ ಬ್ರಿಡ್ಜ್ ಕುಸಿತ ಕಂಡು 10ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಇದು ದಿನಾಂಕ 9 ಜುಲೈ 2025ರಂದು ನಡೆದಿದೆ. ಈ ಬ್ರಿಡ್ಜ್ ಮುರಿದು ಬಿದ್ದಿರುವ ಚಿತ್ರಗಳನ್ನು ನೋಡಿದಾಗ ಬಹಳ ಗಾಬರಿಯಾಗುತ್ತದೆ. ಅದೇ ರೀತಿ ದಿನಾಂಕ 14 ಜುಲೈ 2025 3ನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ತಂಡ ಗೆಲ್ಲುವ ಪಂದ್ಯವನ್ನು ಇಂಗ್ಲೆಂಡ್ಗೆ ಬಿಟ್ಟುಕೊಟ್ಟಿತು. ಈ ಜುಲೈ 14 ಅರ್ಥ ಮಾಡಿಕೊಳ್ಳಬೇಕು. ಆ ದಿನ ಶನಿಗ್ರಹವು ವಕ್ರ ಸಂಚಾರಕ್ಕೆ ಶುರು ಮಾಡಿದೆ. ಶನಿ ವಕ್ರಿಯಾಗಿರುವುದರಿಂದ ಈ ಎಲ್ಲ ಘಟನೆಗಳು ನಡೆಯುತ್ತಿವೆ. ಜುಲೈ 14, 2025ರಂದು ಕನ್ನಡದ ಅತ್ಯದ್ಭುತ ಹಿರಿಯ ನಟಿಯವರಾದ ಬಿ ಸರೋಜಾದೇವಿಯವರು ಸಹ
ನಿಧನ ಹೊಂದಿದ್ದಾರೆ. ಈಗ ಸ್ಟಾಕ್ ಮಾರ್ಕೆಟ್ ಕಡೆ ಗಮನ ನೀಡೋಣ. ಜೂನ್ 27ರಂದು 25,654 ಮಟ್ಟದಲ್ಲಿದ್ದ ನಿಫ್ಟಿ ಜುಲೈ 4ನೇ ತಾರೀಕು 25,331 ಲೋ ತಲುಪಿದೆ. ಅದೇ ರೀತಿ ಜುಲೈ 14ರಂದು 25,001 ಅಂಕ ಲೋ ತೋರಿಸಿದೆ. ಶುಕ್ರವಾರ 18 ಜುಲೈ 2025ರಂದು 24,918 ಲೋ ತಲುಪಿದೆ. ಅಂದರೆ ಜೂನ್ 27ರಿಂದ ಜುಲೈ 18ರವರೆಗೆ 736 ಅಂಕಗಳ ಕುಸಿತ ಕಂಡಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ. ನಿಮ್ಮ ಕೋರ್ಟ್ ಕೇಸುಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ. ಅಪಘಾತವಾಗುವ ಸಂಭವ ಇದೆ. ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ. ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನೀವು ಬಾಡಿಗೆಗಾಗಿ ಮನೆಯನ್ನು ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಮಟ್ಟದ ಸಹಾಯ ದೊರೆಯುವುದಿಲ್ಲ. ನಿಮ್ಮ ವಿದೇಶಿ ಸಹಭಾಗಿತ್ವ ಕಷ್ಟಕರವಾಗಲಿದೆ. ನಿಮ್ಮ ಪಾಲುದಾರರ ಜೊತೆ ಸಾಮರಸ್ಯದ ಕೊರತೆ ಕಂಡುಬರಲಿದೆ. ನೀವು ಯಾವುದಾದರೊಂದು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗಲಿದೆ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ
ಸಿಲುಕಿಕೊಳ್ಳಬಹುದು. ಹುಷಾರಾಗಿ ವ್ಯವಹಾರ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.